ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ವ್ಲಾಗ್. ಇವತ್ತು ನಾನು ಹೂವಿನ ತೋಟದ್ದು ವಿಡಿಯೋ ಹಾಕ್ತೀನಿ. ನಾವು ಎಂತೆಂಥ ಹೂವಿನ ಗಿಡ ಹಾಕಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಎಲ್ಲ ವಿಡಿಯೋ ಹಾಕ್ತೀನಿ. ಹಾಗೆ ನನ್ನ ದೋಸೆ ಮನೆಗೆ ತಗೊಂಡು ಹೋಗೋದು ವಿಡಿಯೋನ ಹಾಕ್ತೀನಿ. ಹೂವಿನ ತೋಟದ್ದು ಅಲ್ಲಿ ಮಾತ್ರ ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಅಲ್ಲಿ ತಗೊಂಡೋಗಿ ನೆಲದಲ್ಲಿ ಹಾಕಬೇಕು. ತೋರಿಸ್ತೀನಿ ರೀ. ಕಿಕಿ ನೋಡಿ, ತುಂಬ ಹೂವಿನ ಗಿಡ ಮಾಡಿದ್ದಾರೆ. ಸ್ವಲ್ಪ ಜಾಗ ಇದ್ರೂ ಚೆಂದ ಆಗಿದೆ ಹೂವಿನ ಗಿಡ. ಇದು ಚೆಂದ ಇರುತ್ತೆ, ಕಲರ್ ಕೆಂಪು ಕಲರ್ ಆಗಿ ದಾಸವಾಳ ಹೈಬ್ರಿಡು. ಇದೊಂದು ಹೈಬ್ರಿಡ್ ಇದೆ, ಅದು ಮೇಲೆ ಹೋಗಿದೆ ಪರ್ಪಲ್ ಕಲರ್. ಅದು ಹೂ ಆಗಿಲ್ಲ ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡ ಆಗಿದೆ ಅದು ಗಿಡ. ಇವ್ರದ್ದೇ ಒಂದು ಕಲರು. ಸೇವಂತಿಗೆ ವೈಟು, ಉದ್ದ ಎಳೆದು, ಉದ್ದ ಎಳೆ ಬರುತ್ತೆ. ನಿತ್ಯ ಪುಷ್ಪ. ಮಕ್ಕಳಿಗೆ ಶೀತ ನೆಗಡಿ ಆದಾಗೆಲ್ಲ ಮಮ್ಮಿ ಜ್ವರಕ್ಕೆ ಎಲ್ಲ ಇದರಲ್ಲಿ ಕಷಾಯ ಮಾಡಿ ಕೊಡ್ತಾರೆ. ಹಂಗೆ ಜೇನುತುಪ್ಪ ಹಾಕಿ ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಕುಡಿಲಿಕ್ಕೆ ಕೊಡ್ತಾರೆ ಮಗುಗೆ. ಇದನ್ನು ದಾಸವಾಳದ ಹೈಬ್ರಿಡ್. ಇದು ಕೇತಳ್ಳಿ. ಇದು ನಿನ್ನೆ ತಂದಿರೋದು ಗುಲಾಬಿ ಗಿಡ, ಚೆನ್ನಾಗಿದೆ ನೋಡಿ. ಇದು ನಾವು ಇಲ್ಲಿ ನರ್ಸರಿ ಆಗಿದೆ, ಅಲ್ಲಿಂದ ಹೋಗಿ ತರ್ತೇವೆ. ಇನ್ನು ಮಮ್ಮಿ ಹತ್ತಿದ್ದದನ್ನು. ಇದೊಂದು ಕಲರ್ ದಾಸವಾಳ ಇದೆ. ಅದು ದಾಸವಾಳದ ಕಲ್ಲರಲ್ಲೇ ಬೇರೆ ಬೇರೆ ಡಿಸೈನಲ್ಲಿ ಇರುತ್ತೆ ಹೂವು. ತುಳಸಿ ಗಿಡ ನೋಡಿ, ಈಗ ಮಳೆಗಾಲ ಇಲ್ಲಲ್ಲ, ಆದ್ರೂ ಡೇರೆ ಬಿಟ್ಟಿದೆ. ಆನಿಯನ್ ಕಲರ್ ಥರ ಇದೆ, ಪಿಂಕ್ ವಿತ್ ಆನಿಯನ್. ಚೆನ್ನಾಗಿದೆ ನೋಡಿ. ಇದು ಗೋಲ್ಡ್ ಕಲರಲ್ಲಿದೆ, ಸಕ್ಕತ್ತಾಗಿದೆ ಈ ಕಲರು. ಇದು ಇನ್ನೂ ಬಿಟ್ಟಿಲ್ಲ, ಪಿಂಕ್ ಅನ್ಸುತ್ತೆ, ಬಿಟ್ಟಿಲ್ಲ. ಕಾಲೇಜ್ ಮಕ್ಕಳು ಹೋಗ್ತಾ ಇದ್ದಾರೆ. ನಂದು ಬಿಲ್ಲಿಗೆ ಯಾವ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೋ ಈಶ್ವರ, ಕಿಕಿ ಇಲ್ಲಿ ನೋಡಿ ನಮ್ಮ ಬಿಲ್ಲಿ. ಕಿಕಿ ಹಾಯ್, ಕಿಕಿ ಹಾಯ್. ಇದೊಂದು ದಾಸವಾಳ, ಸೇಮ್ ಕೆಂಪು ಕಲರ್, ಆದರೆ ಡಿಸೈನ್ ಚೇಂಜ್ ಇರುತ್ತೆ. ಮೂತಿಯಲ್ಲಿ ಸ್ವಲ್ಪ ಬೇರೆ ಹೂ, ಇಲ್ಲಿ ಹೂ ಬಿಟ್ಟಿರೋದು ಸ್ವಲ್ಪ, ಮತ್ತು ಈ ಕಡೆಗೆ ದಾಸವಾಳ. ಒಳ್ಳೆ ಇತ್ತು ಹೂ. ಇದು ಪರ್ಪಲ್ ಕಲರ್, ಏನಾಯ್ತು ಅಂತ ಗೊತ್ತಿಲ್ಲ, ಹುಳ ಹೊಡೆದಿದೆ. ಮೋಸ ಮನೆಗೂ ದಾಸವಾಳ ನಟ್ಕೊಟ್ಟಿದ್ದಾರೆ ಮಮ್ಮಿ. ಗಿಡಗಳು ಸ್ವಲ್ಪ ಬರ್ತಾ ಇದ್ದಾವೆ. ಪ್ಲೇಸ್ ಇಲ್ದಿದ್ದ ಕಾರಣಕ್ಕೆ ಸ್ವಲ್ಪ ಹಿಂಗೆ ಕಟ್ಟೆ ಮಾಡಿ ಮಮ್ಮಿ ಚೆಂದ ಮಾಡಿ ಹೂವಿನ ಗಿಡ ಕಟ್ಟೆಯಲ್ಲೊಳಗೆ ಮಣ್ಣು ಹಾಕಿ ನಟ್ಟಿದ್ದಾರೆ. ಇದು ಮಲ್ಲಿಗೆ ಗಿಡ. ಕಿಕಿ ಏ ಕಿಕಿ 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 ಬಾ, ಈ ಕಡೆ ಬಾ, ಈ ಕಡೆ ಬಾ. ಅವಳಿಗೆ ರೋಡಿಗೆ ಹೋಗೋದಂದ್ರೆ ತುಂಬ ಇಷ್ಟ. ರೋಡಿಗೆ ಹೋಗ್ಬೇಡ ನೋಡಿ. ಹಲೋ ಕಿಕಿ, ಹಲೋ ಹಲೋ. ಮನೆ ಮುಂದೆ ಒಂದು ತೆಂಗಿನ ಮರ ಇದೆ. ಇದು ಅಡಿಕೆ ಮರ ಒಂದೇ. ಇವಳಿಗೆ ಹೊರಗಡೆ ಸ್ವಲ್ಪ ಹೊತ್ತು ಹೊರಗಡೆ ಬಿಡೋದು ಆಟ ಆಡ್ಲಿಕ್ಕಂತ. ಇಲ್ಲದ್ರೆ ಮನೆ ಒಳಗೆ ಇರ್ತೀವಿ. ಹೊರಗಡೆ ತುಂಬ ಬೀದಿ ನಾಯಿಗಳೆಲ್ಲ ಇರ್ತಾವಲ್ಲ, ಆ ಬೀದಿ ನಾಯಿಗಳ ಜೊತೆ ಸೇರಿದರೆ ಅವು ಕಚ್ತಾವೆ ಅಂತ ಒಳಗಡೆನೇ ಇರ್ತೀವಿ. ಈಗ ಹೊರಗಡೆ ಬಿಟ್ಟಾಗ ಸ್ವಲ್ಪ ಆಟ ಆಡ್ತಾ ಇರ್ತಾಳೆ.
ಇದೊಂದು ಹೂವಿನ ಗಿಡ 2 ಕಡೆ ಮಾಡಿದ್ದಾರೆ. ನಮಗಿದು ಪಾಟಲ್ಲಿ ಹಾಕಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್. ಕಿಕಿ ಹೇಳು ಬಾಯ್. ಬಾಯ್ ಬಾಯ್. ಇದು 4 ಮಂತ್ ಆಯ್ತು ಅಷ್ಟೇ ಬಿಲ್ಲಿಗೆ. 4 ಮಂತ್. ಬಾಯ್ ಬಾಯ್ ಫ್ರೆಂಡ್ಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.